ನಮಸ್ತೆ ಸ್ನೇಹಿತರೆ, ನಾವು ಇವತ್ತು ಕಿತ್ತಳೆ ಹಣ್ಣು ಮತ್ತು ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿರುವಂತಹ ಒಂದು ಉಪಯೋಗವನ್ನು ಈ ಒಂದು ಸೆಷನ್ನಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಈ ಕಿತ್ತಳೆ ಹಣ್ಣಿನ ಸಿಪ್ಪೆ ಮತ್ತು ಕಿತ್ತಳೆ ಹಣ್ಣು ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮಗೆ ತುಂಬಾ ಹೆಲ್ಪ್ಫುಲ್ಲಾಗಿದೆ. ಕಿತ್ತಳೆ ಹಣ್ಣು ತೂಕ ನಷ್ಟದಿಂದ ಹಿಡಿದು ಅಂದರೆ ನಮ್ಮ ದೇಹದಲ್ಲಿರುವ ಕೊಬ್ಬಿನ ಅಂಶವನ್ನು ಕಡಿಮೆ ಮಾಡಲಿಕ್ಕೆ ಈ ವಿಟಮಿನ್ ಸಿಯನ್ನು ಪೂರೈಕೆ ಮಾಡುತ್ತೆ. ಸೊ ಹಾಗಾಗಿ ನೀವು ವರ್ಕೌಟ್ ಮಾಡಬೇಕಾದ್ರಾಗಿರಲಿ ಅಥವಾ ಯಾವುದೇ ಒಂದು ಡಯೆಟಲ್ಲಿ ಇರಬೇಕಾದ್ರೆ ವಿಟಮಿನ್ ಸಿ ಇರುವಂತಹ ಕಿತ್ತಳೆ ಹಣ್ಣನ್ನು ಹೆಚ್ಚಾಗಿ ಸೇವನೆ ಮಾಡಿ. ಇದಲ್ಲದ್ರೇ ಈ ವಿಟಮಿನ್ ಸಿ ಇರುವ ಕಾರಣ ಈ ಸಿಪ್ಪೆಯಲ್ಲಿ ಬಹಳಷ್ಟು ವಿಧಾನದಲ್ಲಿ ಸಹಾಯ ಮಾಡುತ್ತೆ. ಬಹಳಷ್ಟು ಉಪಯೋಗವೂ ಕೂಡ ಈ ಕಿತ್ತಳೆ ಹಣ್ಣಿನಲ್ಲಿ ಇದೆ. ಮನೆಯಲ್ಲಿ ಇರುವೆ, ಸೊಳ್ಳೆ, ನೊಣ, ಹಲ್ಲಿ ಮತ್ತು ಜಿರಳೆ ಕಾಟ ಹೆಚ್ಚಾಗಿದ್ದರೆ ಈ ಕಿತ್ತಳೆ ಹಣ್ಣಿನ ಸಿಪ್ಪೆನ ನಾವು ಏನು ಮಾಡಬೇಕು ಅಂದರೆ ಆ ಕಿತ್ತಳೆ ಹಣ್ಣಿನ ಸಿಪ್ಪೆ ತೆಗೆದುಬಿಟ್ಟು ಡ್ರೈ ಮಾಡಿಬಿಟ್ಟು ಅದನ್ನು ಒಂದು ಬಾಟಲ್ಗೆ ಶೇಖರಣೆ ಮಾಡಿ ಅದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಎಲ್ಲೆಲ್ಲಿ ಜಿರಳೆ ಕಾಟ, ಹಲ್ಲಿ ಕಾಟ ಇದೆ ಅಲ್ಲೆಲ್ಲ ಸ್ಪ್ರೇ ಮಾಡಿದ್ರೆ ಆ ಒಂದು ಹಲ್ಲಿ, ನೊಣ, ಈ ಹುಳುಗಳ ಕಾಟ ಇರೋದಿಲ್ಲ ಅಂತಲೇ ಹೇಳ್ಬೋದು. ಸೊ ಈ ಥರನೂ ಸಹ ನಾವು ಕಿತ್ತಳೆ ಹಣ್ಣಿನ ಸಿಪ್ಪೆನ ಉಪಯೋಗ ಮಾಡ್ಕೋಬೋದು. ಈ ಕಿತ್ತಳೆ ಹಣ್ಣಿನ ಸಿಪ್ಪೆಯಲ್ಲಿ ಅನೇಕ ಉಪಯೋಗ ಇದೆ ಫ್ರೆಂಡ್ಸ್. ನೀವು ಫೇಸಿಗೂ ಯೂಸ್ ಮಾಡ್ಬೋದು ಕಿತ್ತಳೆ ಹಣ್ಣಿನ ಸಿಪ್ಪೆನ. ಅದಲ್ಲದೇ ಕಿತ್ತಳೆ ಹಣ್ಣನ್ನು ಅಡುಗೆ ಮನೆಯಲ್ಲಿ ಸಿಂಕ್ ವಾಸನೆ ಬರ್ತಿರುತ್ತಲ್ವ, ಈ ಕೆಲವೊಂದು ಸತಿ ನೀರು ಕಟ್ಟಿರುತ್ತೆ, ಅಂದರೆ ನಾವು ಅನ್ನ, ತರಕಾರಿ ಎಲ್ಲ ಒಂದೇ ಸತಿ ಸಿಂಕಲ್ಲಿ ಹಾಕಿಬಿಟ್ರೆ ಅದು ಕಟ್ಕೊಳ್ಳುತ್ತೆ ನೀರು, ಆಗ ದುರ್ವಾಸನೆ ಬರುತ್ತಲ್ವ. ಸೊ ಅವಾಗ ಕ್ಲೀನ್ ಮಾಡಿದ್ರೂ ವಾಸನೆ ಹೋಗಿರಲ್ಲ. ಆ ಟೈಮಲ್ಲಿ ಈ ಒಂದು ಕಿತ್ತಳೆ ಹಣ್ಣಿನ ಸಿಪ್ಪೆನ ಡ್ರೈ ಮಾಡಿಬಿಟ್ಟು ಅದನ್ನು ಒಂದು ಸ್ವಲ್ಪ ಕಿತ್ತಳೆ ಹಣ್ಣಿನ ಸಿಪ್ಪೆ ಪುಡಿನ ಏನು ಮಾಡಬೇಕು, ಆ ಸಿಂಕ್ ಸುತ್ತಲೂ ಹಾಕಬೇಕು, ಆ ಸಿಂಪಡಣೆ ಮಾಡಬೇಕು. ಆಗ ಅದು ಸ್ವಚ್ಛ ಆಗುತ್ತೆ ಮತ್ತು ದುರ್ವಾಸನೆ ಕೂಡ ಬರೋದಿಲ್ಲ. ಈ ರೀತಿಯಾಗಿ ಕಿತ್ತಳೆ ಹಣ್ಣಿನ ಸಿಪ್ಪೆನ ನಾವು ಯೂಸ್ ಮಾಡ್ಬೋದು. ಅದಲ್ಲದೇ ದೇಹದಲ್ಲಿನ ಫೈಬರ್ ಮತ್ತು ವಿಟಮಿನ್ ಸಿ ಕೊರತೆಯನ್ನು ನಿವಾರಣೆ ಮಾಡುತ್ತೆ. ನಮ್ಮ ದೇಹಕ್ಕೆ ಅತಿ ಮುಖ್ಯವಾಗಿ ಬೇಕಾಗಿರುವಂಥದ್ದು ಫೈಬರ್ ಮತ್ತು ವಿಟಮಿನ್ ಸಿ. ಈ ಒಂದು ಕಿತ್ತಳೆ ಹಣ್ಣನ್ನು ತಿನ್ನೋದ್ರಿಂದ ಆ ವಿಟಮಿನ್ಸ್ಗಳು ನಮಗೆ ಸಿಗುತ್ತೆ. ಅಲ್ಲದೇ ನಾವು ಕೊಬ್ಬನ್ನು ಸಹ ನಿವಾರಣೆ ಮಾಡ್ಕೋಬೋದು, ಸಡಿಲ ಮಾಡ್ಕೋಬೋದು. ರೋಗ ನಿರೋಧಕ ಶಕ್ತಿ ಹೆಚ್ಚಿದ್ದಷ್ಟು ನಮಗೆ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ಕಿತ್ತಳೆ ಹಣ್ಣನ್ನು ಆದಷ್ಟು ಗರ್ಭಿಣಿಯರಿಗೂ ಕೊಡಿ, ನೀವೂ ಸೇವನೆ ಮಾಡಿ, ಮಕ್ಕಳಿಗೆ ಹೆಚ್ಚು ಕೊಡಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಈ ರೀತಿಯಾಗಿ ನೀವು ಈ ಒಂದು ಕಿತ್ತಳೆ ಹಣ್ಣನ್ನು ಹೆಚ್ಚು ಸೇವಿಸೋದ್ರಿಂದ ಅನೇಕ ಉಪಯೋಗಗಳು ನಿಮಗೆ ಸಿಗ್ತಾ ಹೋಗ್ತದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ. ನೊಣ ಆಗಿರ್ಬೋದು, ಜಿರಳೆ ಆಗಿರ್ಬೋದು, ಅದಕ್ಕೆ ಸಿಂಪಡಣೆ ಮಾಡಿ, ಆಗ ನಿಮಗೂ ರಿಸಲ್ಟ್ ಬರುತ್ತೆ. ಓಕೆನಾ ಫ್ರೆಂಡ್ಸ್, ತುಂಬಾ ಥ್ಯಾಂಕ್ ಯು. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ನೀವು ಮರಿಬೇಡಿ. ಧನ್ಯವಾದಗಳು.